ಈ ಮಾರ್ಚ್ ತಿಂಗ ಅಂದರೆ ಏನೋ ಒಂಥರ ಜೋಶ್ ಗಾಯ್ಸ್. ಹಬ್ಬ ಹರಿದಿನಗಳು ಸ್ಟಾರ್ಟ್ ಆಗುತ್ತೆ. ಇಲ್ಲೂ ಕೂಡ ಅದೇ ರೀತಿ ಲಕ್ಷ್ಮೀ ನರಸಿಂಹ ಟಾಂಪಿ ಒಂಥರ ಜಾತ್ರೆ ಫೀವರ್ ಅಂದ್ಕೊಳ್ಳಿ. ಎಲ್ಲ ಕಡೆ ಜಾತ್ರೆ ಐಟಮ್ಗಳು ಸಿಗುತ್ತಲ್ಲ ಆ ಥರದ್ದು. ಜಂಗುಳಿ ಚೆನ್ನಾಗಿರುತ್ತೆ. ಜಾತ್ರೆ ಆಗಿರ್ಬೋದು, ಜನ ಜಾಸ್ತಿ ಸೇರೋದ್ರೆ ಒಂಥರ ವೈಬೇ ಚೆನ್ನಾಗಿರುತ್ತೆ ಅಲ್ವಾ, ಆ ರೀತಿ ಇಲ್ಲಿದೆ. ಜಾತ್ರೆಯಲ್ಲಿ ಮೈನ್ ಅಟ್ರಾಕ್ಷನ್ ಗರ್ಲ್ಸ್ ಐಟಮ್ಸ್, ಬ್ಯಾಂಗಲ್ಸ್ ಇದೆ. ನೆಕ್ಸ್ಟ್ ಇಲ್ಲಿ ಬಂದರೆ ಟಾಯ್ಸ್, ಸೇಮ್ ಬ್ಯಾಂಗಲ್ಸ್ ಕಾಣ್ತಾ ಇದೆಯಾ, ಚೆನ್ನಾಗಿರುತ್ತೆ. ಈ ಥರ ಎಲ್ಲ ಇದ್ದಾಗ ವೈಬ್ಸ್ ಅಪ್ರೂಪಕ್ಕೊಂಥರ ಈ ಥರ. ನಾವು ಹಳ್ಳಿ ಕಡೆಯಿಂದ ಜಾತ್ರೆ ನೋಡ್ತಾ ಇದ್ದೆ, ಬೆಂಗಳೂರಲ್ಲೂ ಈ ಥರ ಮಾಡ್ತಾ ಇದ್ದಾರೆ. ಶೋ ಕೇಸ್ ಮಾಡೋದಕ್ಕೆ ಜಸ್ಟ್ ಒಂದು ವೀಡಿಯೋ. 1 ಪೀಸ್ 20 ರೂಪೀಸ್ ಐಟಮ್ಸ್ಗಳು ಇದೆ ಗಾಯ್ಸ್. ಟೆಂಪಲ್ ಚೆನ್ನಾಗಿದೆ ಅಲ್ವಾ. ಇವಾಗ ಅಷ್ಟೇನು ರಶ್ ಕಾಣಿಸ್ತಾ ಇಲ್ಲ. ಆ ಕಡೆಗೆ ತೇರು ಎಳ್ಕೊ ಹೋಗ್ತಾರೆ. ಮುಂದ್ಗಡೆ ಈ ಥರ ಐಟಮ್ಸ್ಗಳು, ಸ್ವೀಟ್ಸು, ಖಾರ, ಬೂಂದಿ, ಪೂಜೆ ಐಟಮು ಚೆನ್ನಾಗಿದೆ. ಹೂವಿನಿಂದ ಡೆಕೋರೇಷನು ಹಳ್ಳಿಲಿ ಇದ್ದ ಕಡೆನೇ ಅಂತಾಗೆ ಫೀಲ್ ಆಗ್ತಾ ಇದೆ ಗಾಯ್ಸ್. ಈ ಥರ ಎಲ್ಲರೂ ಎಷ್ಟು ಯಾವ ಜಾತಿ ಧರ್ಮ ಏನೂ ಇಲ್ಲದೆ ಎಲ್ಲರೂ ಒಗ್ಗಟ್ಟಾಗಿ ಇಲ್ಲಿ ಊಟಕ್ಕೆ ಮಾಡ್ತಾರಲ್ಲ, ಇದೇ ಚಂದ, ಇದೇ ಸಹ ಬಾಳ್ವೆ ಅಂತ ಹೇಳಿದ್ರೆ ಚೆನ್ನಾಗಿದೆ ಅಲ್ವಾ. ಈ ಥರ ಟೆಂಪಲ್ಲು ದೇವಸ್ಥಾನಗಳಿದ್ರೆ ಈ ಥರ ಊಟ ದಾಸೋಹ ವ್ಯವಸ್ಥೆ ಇದ್ರೆ ಎಲ್ಲ ಸಹಪಂಚಿ ಭೋಜನ ಆಗುತ್ತೆ. ಟೆಂಪಲ್ ಡೆಕೋರೇಷನ್ ಸಖತ್ತಾಗಿದೆ. ಹೂವಿಂದ ಅಲಂಕಾರ ಮಾಡಿದ್ದಾರೆ, ಲೈಟಿಂಗ್ಸ್ ಹಾಕ್ಸಿದ್ದಾರೆ, ಜನರೆಲ್ಲರೂ ಕೂತ್ಕೊಳ್ಳೋಕೆ ವ್ಯವಸ್ಥೆನೂ ಕೂಡ ಮಾಡಿದ್ದಾರೆ. ನಮ್ಮ ದಕ್ಷಿಣ ಭಾರತದಲ್ಲಿ ಗೋಪುರ ಇಲ್ಲಿರುತ್ತೆ ಮೇಲ್ಗಡೆ, ದ್ರಾವಿಡ ಶೈಲಿ. ಅದೇನಾದ್ರೂ ನಾಗರ ಶೈಲಿ ಆಗಿದ್ರೆ ಸ್ಟ್ರೈಟ್ ಆಗಿ ಕರು ಸ್ಟ್ರಕ್ಚರಲ್ಲಿ ಮೇಲ್ಗಡೆ ಎತ್ತಿರ್ತಾರೆ. ಒಂದು ಸ್ಟೆಪ್ ಬೈ ಸ್ಟೆಪ್ಸ್ ಇರುತ್ತೆ. ಪರವಾಗಿಲ್ಲ ಬ್ರೋ. ತೇರಿಗೆ ಬಾಳೆನೆ ಸಿಗ್ತಾರಲ್ಲ, ಏನು ಬ್ರೋ ಹಣ್ಣು ಜೋನ?